ಸೂರ್ಯವಂಶ ಪತ್ರಿಕೆಯ ಸಂಪಾದಕರಾದಂತಹ ಹಾಗೂ ಅನುಭವಿ ಹಿರಿಯರು ಆದಂಥ ಶಿವಾನಂದವರು ಈಗ ಕೋಡಿಮಠದ ಸ್ವಾಮೀಜಿಗಳ ಹತ್ರ ಇಂದಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ವಿವರಣೆ ಕೇಳಿದ್ದಾರೆ. ಅದು ಯಾವ ರೀತಿ ಕೇಳಿದ್ದಾರೆ, ಕೋಡಿಮಠದ ಸ್ವಾಮೀಜಿಗಳು ಏನು ಹೇಳಿದ್ರು, ಇದಕ್ಕೆ ಶಿವಾನಂದವರ ಪ್ರತಿಕ್ರಿಯೆ ಏನು, ಎಲ್ಲವನ್ನು ನೋಡೋಣ. ಹಾಗೆ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ನೋಡಿಲ್ಲ ಅವರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಚಾನಲ್ನ ಬೆಳೆಸೋವಂಥ ಜವಾಬ್ದಾರಿ ನಿಮ್ಮದು, ನೀವು ನಿಮ್ಮೊಟ್ಟಿಗೆ ನಾವು ಅಂತ ಹೇಳ್ತಾ, ನೋಡಿ ನೀವು ಯಾವ ರೀತಿ ನಮಗೆ ಆದ್ಯತೆ ಕೊಟ್ಟು ಲೈಕ್ ಮಾಡಿ ಬೆಳೆಸ್ತಾ ಹೋಗ್ತೀರಿ, ಅದೇ ರೀತಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳ್ನ ಕೂಡ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳ್ನ ಕೊಟ್ಟು ನಿಮ್ಮನ್ನು ನಿಮ್ಮ ವ್ಯಕ್ತಿ ವಿಕಸನ, ಮನೋವಿಕಸನ ಮಾಡುವಂಥದ್ದೇ ನಮ್ಮ ಗುರಿ. ಹಾಗೆ ಇದಕ್ಕೆ ಬೆಂಬಲ ಕೊಡುವಂಥದ್ದು ನಿಮ್ಮ ಕರ್ತವ್ಯ ಅಂತ ಕೂಡ ತಿಳ್ಕೊಬೋದು. ನಾವು ಇದೀಗ ಹಾಸನ ಜಿಲ್ಲೆಯ ವಿಶೇಷವಾಗಿ ಅರಸೀಕೆರೆಯ ಹಾರ್ನಳ್ಳಿರುವಂಥ ಬಹಳ ವಿಶಿಷ್ಟವಾದಂಥ ಇಡೀ ಒಂದು ಇವತ್ತು ದೇಶದಲ್ಲೇ ಈ ಒಂದು ಮಠಕ್ಕೆ ತಂದೆ ಆದಂಥ ಒಂದು ಹೆಸರಿದೆ ಅಂತಂದರೆ ತಪ್ಪಾಗಲಾರದು. ಅಂಥ ಒಂದು ಮಠದ ಸಂಸ್ಥಾಪಕರಾದಂಥ ಬುದ್ಧಿಯವ್ರನ್ನ ನಾವು ಮಾತಾಡ್ಸೋಣ. ಸರ್, ಈಗಾಗಲೇ ತಮ್ಮ ಮಠಕ್ಕೆ ತಮ್ಮದೇ ಆದಂಥ ಭಾಳ ಇತಿಹಾಸ ಇದೆ. ಭಾಳಷ್ಟು ಮಾಧ್ಯಮಗಳಲ್ಲಿ ತಾವು ಮಾತಾಡಿದ್ದೀರ. ಈಗ ನಮ್ಮ ಸೂರ್ಯವಂಶ ಮತ್ತು ಹಿರಿಯರ ವಾಯ್ಸ್ ವತಿಯಿಂದ ತಮಗೆ ಒಂದು ಸಂದೇಶ. ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಏರುಪೇರು ನಡೀತಾ ಇದೆ. ರಾಜಕೀಯ ಬದಲಾವಣೆ, ಮತ್ತೊಂದು ಇನ್ನೊಂದು ಬೇರೆ ಬೇರೆ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ತಾವು ಏನನ್ನು ಇಷ್ಟಪಡ್ತೀರಾ ಜನತೆಗೆ? ರಾಜಕೀಯ ಅಂದರೆ ಗೊಂದಲ ಅಂತ, ಅಸಂತೋಷ, ಅತೃಪ್ತಿ, ವಿನಾಕಾರಣ ಗೊಂದಲಗಳು, ಸಮಸ್ಯೆಗಳು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಮತದಾನ ಪದ್ಧತಿಯಿಂದ ಅನೇಕ ಜನಗಳು ಗೊಂದಲಕ್ಕೊಳಗಾಗ್ತಾರೆ. ಮತ ಅಂದರೆ ಒಪ್ಪಿಗೆ ಅಂತ, ಮತ ಅಂದರೆ ಒಪ್ಪಿಗೆ, ದಾನ ನೀಡ್ತಕ್ಕಂಥದ್ದು, ಅದೇ ವ್ಯವಸ್ಥೆ ಆಗಿಬಿಟ್ಟಿದೆ. ಮತದಾನ ನೈಜವಾಗಿ ಅಂತಃಪೂರ್ವಕವಾಗಿ ದಿವ್ಯ ದೃಷ್ಟಿಯಿಂದ ನಡೀತಾ ಇಲ್ಲ, ಅದು ಕೊಂಡುಕೊಳ್ಳೋದಾಗ್ತಾಯಿದೆ. ಹೀಗಾಗಿ ಮತದಾರ, ಮತ ಪಡೆಯುವನು ಇಬ್ಬರಲ್ಲಿಯೂ ಲೋಪಗಳಿದ್ದಾವೆ. ಎಲ್ಲಿವರೆಗೂ ಲೋಪ ಸರಿಯಾಗಲ್ಲ ಅಲ್ಲಿವರೆಗೂ ಯಾವ ಪ್ರಾಜೆಕ್ಟು ತನ್ನ ನೆಲೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ಪ್ರಕಾರ ವ್ಯಾಪಾರೀಕರಣ ಆಗ್ತಾಯಿದೆ ಅಂತೀರಾ? ವ್ಯಾಪಾರೀಕರಣ, ಜಾತೀಕರಣ, ಆಶೆಗಳಕರಣ, ಹೀಗಾಗಿ ಎಲ್ಲ ದೃಷ್ಟಿಯಿಂದಲೂ ನೈಜವಾದ ಮತದಾನ ನಡೀತಾ ಇಲ್ಲ. 100% ಸಹಿತ ಹೇಳಿ ತಪ್ಪಲೇನಾಗೋದಿಲ್ಲ. ಕೆಲವರು ಇದ್ದಾರೆ, ನಿಷ್ಠಾವಂತರಿದ್ದಾರೆ, ಅವ್ರಿಗೇನು ಬೆಲೆ ಇಲ್ಲದಂಗಾಗಿದೆ. ಹೀಗಾಗಿ ಮತದಾನ ಪದ್ಧತಿಯೇ ಅವ್ಯವಸ್ಥೆ ಆಗಿರೋದ್ರಿಂದ ನಾವು ಯಾರನ್ನು ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿದ್ರೆ ನಮಗೇನಿದೆ, ದೇಶ ಪ್ರೇಮಿ ಭಾಳ ಮುಖ್ಯವಾದ್ದು. ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ಜನಹಿತ, ಸಮಾಜ ಸಂಘಟನೆ, ಒಳ್ಳೆಯದು ಮಾಡುವಂಥ ಗುಣವಿರ್ತಕ್ಕಂಥ ವ್ಯಕ್ತಿತ್ವಗಳಾಗಬೇಕು. ಎಲ್ಲ ಕಡೆಗೆ ಸ್ವಾರ್ಥ ತುಂಬಿರೋದ್ರಿಂದ ನಾವು ಈಗಾಗಲಿ ಮುಂದಿನಗಳಾಗಲಿ ನೈಜವಾದ ಆಡಳಿತ ಬಯಸೋಕ್ಕಾಗೋದಿಲ್ಲ, ಕಷ್ಟ ಇದೆ. ಅಂದರೆ ತಮ್ಮ ನಿರೀಕ್ಷೆಗಳೇನಿದೆ ಅದು ಸೂಕ್ತವಾದ ರೀತಿಯಲ್ಲಿ ನಡೆಯಲ್ಲ ಅಂತೀರಾ? ಜನರ ನಿರೀಕ್ಷೆ ಹಿಂದೆ ದ್ರೌಪದಿ ಇದನ್ನು ಹೇಳ್ತಾಳೆ, ಪಾಂಡವರು ಕೌರವರದು ಇದಾದ ನಂತರ ದ್ರೌಪದಿಯನ್ನು ರಾಜಸ್ಥಾನದಲ್ಲಿ ವಸ್ತ್ರ ಮಾನಭಂಗ ಮಾಡ್ತಾರೆ. ಆವಾಗ ಆಕೆ ಕೂಗಾಡ್ತಾಳೆ, ಗೋಳಾಡ್ತಾಳೆ, ಈ ದೇಶದಲ್ಲಿ ಯಾವ ದೇಶದಲ್ಲಿ ಸ್ತ್ರೀಗೆ ಮಾನ್ಯತೆ, ಗೌರವ, ಪೂಜ್ಯತೆ ಇರುತ್ತೆ, ಇಂಥದ್ದಲ್ಲಿ ಆಯ್ತಲ್ಲ ಅಂತಂದಾಗ ಆಕೆ ಮಾತನ್ನು ಯಾರೂ ಗ್ರಹಿಸಲ್ಲ. ಭೀಷ್ಮ, ದ್ರೋಣ, ಕೃಪಾರತಕ, ಅತಿರಥ ಮಹಾರಥ ಇರ್ತಾರೆ, ಅವರೆಲ್ಲರನ್ನೂ ಕೇಳ್ಕೊಂತಾಳೆ ಆಕೆ ಹೆಂಗೆ ಏನು ಅಂತ. ಅವ್ರು ಹೇಳ್ತಾರೆ, ಆ ರಾಜನ ಆಧಿಪತ್ಯಕ್ಕೆ ಒಳಪಟ್ಟುಬಿಟ್ಟಿದ್ದೀವಿ, ಅವನ ಅನ್ನವನ್ನು ತಿಂದುಬಿಟ್ಟಿದ್ದೀವ, ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ. ಆವಾಗ ಆಕೆ ನೊಂದು ಹೇಳ್ತಾಳೆ, ಈ ಕೆಳಗಡೆ ಎಲ್ಲ ಕೂತಿದ್ರು ಪ್ರಜೆಗಳು, ಸಾಮಂತರು, ಮೇಲ್ಗಡೆ ಸಿಂಹಾಸನದಲ್ಲಿ ದುರ್ಯೋಧನ ಕೂತಿದ್ದ. ಆಕೆ ಒಂದು ಮಾತು ಹೇಳ್ತಾಳೆ, ಈ ಶಕ್ತಿ ಕೆಳಗೋಗ್ಬೇಕು, ಕೆಳಗಿನ ಶಕ್ತಿ ಮೇಲೆ ಬರಬೇಕು.
ರಾಜರ ಆಳ್ವಿಕೆ ತಪ್ಪಿ ಹೋಗಲಿ ಮುಂದೆ ಕಲಿಯುಗದಿ ಪಂಚಸಹಸ್ರ ವರ್ಷ ಕಳೆದಾಗ ಕಿರೀಟವಿಕ್ಕಿ ಮರೆಯುವ ರಾಜರು ಮಣ್ಣು ಮುಕ್ಕಲಿ ಕೋಟಾ ಜನಗಳು ಮುಂದೆ ಬಂದು ನಮ್ಮನಾಡಲಿ. ಈ ಪ್ರಜಾಪ್ರಭುತ್ವವನ್ನು ಕಂಡಂಥವನು ಮೊಟ್ಟ ಮೊದಲಿಗೆ ದ್ರೌಪದಿ, ಒಂದು ಹೆಣ್ಣು. ತನಗಾದ ಅಪಮಾನ, ನೋವು, ದುಃಖ ಸಹಿಸದೆ ಚಕ್ರಾಧಿಪತಿ ವಿರುದ್ಧ ಆಕೆ ಸೆಳೆದು ಇನ್ನೊಂದು ಮಾತನಾಡ್ತಾಳೆ. ಆವಾಗ ಪ್ರಜಾಪ್ರಭುತ್ವ ಬೇಕು ಅನ್ನೋದು ಆಕೆ ಕಂಡಿದ್ದು ಇದನ್ನು. ಯಾಕೆ ಚಕ್ರವರ್ತಿ ಪವರ್ ಅಮಾನೀಯ ಇರೋದರಿಂದ ಪ್ರಜೆಗಳು ಓಟ್ ಕೊಡಲಿ ಅಂತ ಹೇಳಿ ಅದನ್ನು ಕಂಡುಹಿಡಿದ್ರು. ಅದು ನಿಜವಾಗಲೂ ಅತ್ಯಂತ ಶ್ಲಾಘನೀಯವಾದ್ದು. ನಿಜವಾದ ಪ್ರಜಾಪ್ರಭುತ್ವ ಪ್ರಜೆಗಳಲ್ಲಿ ಇರೋದು. ಆದರೆ ಅಂಥ ಪ್ರಜಾಪ್ರಭುತ್ವ ಏನಾಗ್ತಾ ಇದೆ ಅಂದರೆ ಕೆಲವರ ಕೈವಶಕ್ಕೊಳಗಾಗಿ ಕಪುಮುಷ್ಟಿಯಲ್ಲಿ ಸೇರಿ ಹಣ, ಹೆಂಡ, ಆಸೆ, ಅಮೃಷ ಒಳಗಾಗಿ ಉತ್ತಮ ಆಕೆಗೆ ತೊಂದರೆ ಆಗ್ತಾಯಿದೆ. ಉತ್ತಮ ದೃಶ್ಯ ನಾವು ಕಾಣೋಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯಿಂದ ಎಲ್ಲಿವರೆಗೆ ಮತದಾನ ಪದ್ಧತಿ ನಮ್ಮಲ್ಲಿ ಸುಧಾರಿಸಲ್ವೋ ಅಲ್ಲಿವರೆಗೆ ನಾವು ದೇಶಕ್ಕೆ ಒಳ್ಳೆಯದು ಕಾಣೋದು ಕಷ್ಟ. ಅಂದರೆ ನಿಮ್ಮ ಪ್ರಕಾರ ಶ್ರೀಸಾಮಾನ್ಯನಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಅಂತೀರಾ? ಸಾಮಾನ್ಯನಂತಲ್ಲ, ಸಮಗ್ರ ಪ್ರಜೆಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಯಾತಕ್ಕೆಂದರೆ ಮತದಾನ, ವೋಟಿಂಗ್ ಪವರ್ಸ್, ಮತದಾನ ಪದ್ಧತಿಯೇ ನಮ್ಮ ದೇಶದಲ್ಲಿ ಭಾಳ ಚೆನ್ನಾಗಿದೆ ಮತದಾನ ಪದ್ಧತಿ. ಆದರೆ ಅದನ್ನು ಕೊಂಡ್ಕೊಳ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ, ಆಸೆ ಬಿಡ್ತಾರೆ, ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ, ಎದುರಿಸ್ತಾರೆ. ಹೀಗೆಲ್ಲ ಬಲಾಢ್ಯರು ಆಗ್ತಾ ಇದ್ದಾರೆ. ಬಲ ಉಳ್ತಕ್ಕಂಥವ್ರು ಅದನ್ನು ಕೈ ತಗೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕೇವಲ ಒಂದು 10-20% ನಿಜವಾಗಿ ಬರ್ಬೋದು. ಇದು 70-80% ಈ ಥರನೇ ಒಳಗಾಗಿಬಿಡುತ್ತೆ. ಮೋಸದಲ್ಲಿ ಆಗ್ತವೆ, ಬ್ಯಾಲೆಟ್ ಪೇಪರ್ ಕದೀತಾರೆ, ಎಲ್ಲ ನೋಡಿದೀವಲ್ಲ ಅವನ್ನ. ಇದರಿಂದ ನಮ್ಮ ಸ್ವಂತ ಅಭಿಪ್ರಾಯ ಅಂದರೆ ನೈಜವಾದ ಪ್ರಜಾಪ್ರಭುತ್ವ ಬರಬೇಕಾದ್ರೆ ಆ ಮತದಾನ ಪದ್ಧತಿ ರೂಟ್ ಅದು ಸ್ವಚ್ಛತೆಯಿಂದ ಇರಬೇಕು. ಅವ್ರಿಗೆ ಆತ್ಮಸಂತೋಷದಿಂದ ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡ್ಕೊಂಡು ಒಳ್ಳೆಯದಾಗುತ್ತೆ ಚಿಂತನೆ ಮಾಡಬೇಕು. ಮುಖ್ಯವಾಗಿ ನಮ್ಮಲ್ಲಿ ದೇಶ ಪ್ರೇಮ ಉಳಿದಿಲ್ಲ, ರಾಷ್ಟ್ರ ಪ್ರೇಮ ಉಳಿದಿಲ್ಲ, ಎಲ್ಲ ಸ್ವಾರ್ಥ ಪ್ರೇಮ ಹೆಚ್ಚಾಗಿದೆ. ಹಾಗಾಗಿ ಅಂಥ ಕೆಲಸವನ್ನು ಇಂಥ ಪತ್ರಿಕೆಗಳು ಮಾಡಬೇಕು. ಇವತ್ತಿನ ದಿವಸ ಪ್ರಜಾಪ್ರಭುತ್ವದಲ್ಲಿ ಈ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಪತ್ರಿಕೆಗಳು ನೈಜವಾದ ಚಿಂತನೆಯನ್ನು, ವಿಚಾರವನ್ನು ಜನಮನಕ್ಕೆ ಮುಟ್ಟಿಸಬೇಕು, ಜನರನ್ನು ಎಚ್ಚರಿಸಿಕೊಳ್ಬೇಕು. ಆವಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಇವು ಕನ್ನಡಿಯವು. ಪತ್ರಿಕೆಗಳು ಪ್ರಜಾಪ್ರಭುತ್ವದ ಕೈಗನ್ನಡಿಗಳು, ಕೈಪಿಡಿಗಳು. ಇಂಥ ಹೆಚ್ಚು ಬರಬೇಕು, ನೈಜವಾದ ಜ್ಞಾನವನ್ನು ಕೊಡಬೇಕು. ಆವಾಗ ಈ ದೇಶದ ಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ನಮ್ಮ ಭಾವನೆ. ನಿಮ್ಮ ಪ್ರಕಾರ ಈ ಕೊರತೆ ಏನಾದರೂ ನೀಗಿಸ್ಬೇಕಂದ್ರೆ ಪತ್ರಿಕೋದ್ಯಮದಿಂದ ಸಾಧ್ಯ ಅಂತೀರಾ? ಯಾಕೆಂದರೆ ಪತ್ರಿಕೋದ್ಯಮ ಅಂದರೆ ರಾಜರು ಮಹಾರಾಜರು ಕದ ಡಂಗೂರು ಅಂತ ಇತ್ತು. ಆ ನಂತರ ಕಾಗಳೆಂದು ಕೂಗಿ ಹೇಳುವಂತ ಇತ್ತು. ಅದನ್ನು ತಟ್ಟೆ ಬಿಡ್ಕೊಂಡು ಸಾರುವಂಥದ್ದು ಇತ್ತು. ಆನಂತರ ಕರಪತ್ರ ಇತ್ತು. ಈಗ ಬೃಹದಾಕಾರವಾಗಿ ಪತ್ರಿಕೆ ಬಿಡೋದರಿಂದ ಪತ್ರಿಕೆ ನೈಜವಾದ ಸ್ವಾತಂತ್ರ್ಯ ಬೇಕು. ಅವರು ನ್ಯಾಯನಿಷ್ಠರಾಗಿ ಧೈರ್ಯವಾಗಿ ಅವರು ಕಂಡದ್ದನ್ನು ತಿಳಿದದ್ದನ್ನು ಪ್ರಜೆಗಳಿಗೆ ತಿಳಿಸಬೇಕು. ದೇಶದ ರಾಜ್ಯದ ರಾಜಕೀಯ ನಾಯಕರುಗಳ ಜನಪ್ರತಿನಿಧಿಗಳ ಬಗ್ಗೆ ಹಾಗೂ ಜನಗಳ ಬಗ್ಗೆ ಭವಿಷ್ಯ ನುಡಿಯುವ ಕೋಡಿಮಠದ ಶ್ರೀಗಳ ಮಾತು ಇದಾಗಿತ್ತು. ಇದರೊಟ್ಟಿಗೆ ಶಿವಾನಂದ ಅವರ ಒಂದು ಈ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ನೋಡಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.